ಈಗ ಶೋ ಶುರು ಆಗೋಕ್ಕಿಂತ ಮುಂಚೆ ಇವ್ರು ಏನು ಹೇಳ್ತಿದ್ರು ಅಂದರೆ ನಾನು ಮಾತಾಡೋದು ಹಿಂಗೆ ತಿರುಗ್ತೀನಿ ಅಂತ. ಸೊ ಇವ್ರು ಮಾತ್ರ ಹಿಂಗೆ ತಿರುಗ್ತೀನಿ ಅಂತ. ಸೊ ನಾವೀಗ ಯಾವ ಕಡೆ ತಿರುಗ್ಬೇಕೀಗ? ನನ್ನ ಹತ್ರ ಮಾತಾಡಿದ್ರೆ ನನ್ನ ಮೇಲೆ ನೋಡ್ತೀನಿ ಈ ರೀತಿ ಎಲ್ಲ ಕರೆಕ್ಷನ್ಸ್ ಇದೆ ಇದರಲ್ಲಿ, ಇದನ್ನೆಲ್ಲ ಮಾಡ್ಕೊಂಬನ್ನಿ ಅಂದ್ರೆ ನೀವು ಇದ್ದೀರಲ್ಲ ಸರ್ ಅಂತ ಹೇಳ್ತಾರೆ. ವಾವ್, ಈಗ ನಾನು ಆಕ್ಟ್ರಾ ರೈಟ್ರಾ ಏನು ಬೇಕು ನಿಮ್ಗೆ, ಯಾರು ಬೇಕಿದ್ರಲ್ಲಿ? ಸೂಪರ್ಸ್ ಬರಬೇಕಾದ್ರೆ ನನ್ನ ತಲೆಯಲ್ಲಿ ಹಾಗೆ ಇತ್ತು, ಇದು ಬಂದ ನಂತರ ಏನು ಚೇಂಜ್ ಆಗಲ್ಲ ಅಂತ. ಆದರೆ ಚೇಂಜ್ ಆಯಿತು. ಯಾರಂತ ಕೇಳು ಪ್ರಸಾದ, ಯಾರಂತೆ? ಸೋಮೇಶ್ವರ ಸುಲೋಚನಂತೆ. 2 ಸಿನಿಮಾ ಮುಗಿದಾದ ಮೇಲೆ ನಿಮ್ಗೆ ಈಗ ನಿಂತ್ಕೊಂಡಾಗ ಲೈಕ್ ಸೇಮ್ ಬೋತ್ ಆಫ್ ದೆಮ್ ಕೇಳಿದಂಗೆ ಅಟ್ ವಾಟ್ ಸ್ಟೇಜ್ ಯು ಫೀಲ್ ಲೈಕ್ ಯು ಆರ್ ಇನ್ ಇವತ್ತಿಗೆ? ಅಂದರೆ ಇದೆರಡು ಸಿನಿಮಾಗಿಂತ ಮುಂಚೆ ಯಾವುದಾದ್ರೂ ಒಂದು ರೀಡಿಂಗಿಗೆ ಅಥವಾ ಏನಾದ್ರು ಹೋಗ್ತಾ ಇರಬೇಕಾದ್ರೆ ಜಾಸ್ತಿ ಭಯ ಆಗ್ತಿರಲಿಲ್ಲ. ಇವತ್ತಿಗೆ ಜಾಸ್ತಿ ಭಯ ಆಗಕ್ಕೆ ಶುರು ಆಗಿದೆ. ಇವಾಗ ನಾವು ಟ್ರೂಲಿ ಎಂಟರ್ಟೈನೇ ಮಾಡಬೇಕು. ನೆಕ್ಸ್ಟ್ ಕಾಂತಾರ. ಸೊ ಆ ಥರದ ಕ್ಯಾರೆಕ್ಟರ್ ಹೋದ್ರೆ ಹೆಂಗೆ ಅನ್ನೋದು ಫಸ್ಟ್ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಿ ಆಮೇಲೆ ಆ್ಯಕ್ಟರ್ ಮ್ಯಾಪ್ ಮಾಡಿದ್ದು. ಅದಕ್ಕೆ ಅವ್ರು ಫಸ್ಟ್ ಡೇನೇ ಟೈಟಲ್ ಇಟ್ಟರು. ನಾನು ಲೈನ್ ಹೇಳ್ಬೇಕಾದ್ರೆ ಟೈಟಲ್ ಇಟ್ಟರು. ಹೇಳ್ಬೇಕಾದ್ರೆ ಸುಲೋಚನ ಅಂತಾನೆ. ಸುಲೋಚನೆ ಯಾರು ಅಂತ ನಮ್ಮ ಕಥೆಯಲ್ಲೇ ಗೊತ್ತಿಲ್ಲ ನನಗೆ. ಫಸ್ಟ್ ಪಾರ್ಟಲ್ಲಿ ಒಂದೇನಾಯ್ತು ಅಂದರೆ ಎವ್ರಿ ಎಲಿಮೆಂಟ್ ವಾಸ್ ಅನ್ ಎಲಿಮೆಂಟ್ ಆಫ್ ಸರ್ಪ್ರೈಸ್. ನಾನು ಡ್ರಾಮಾ ಟೀಮಲ್ಲಿದ್ದೆ, ನಾನು ಡೈರೆಕ್ಟರ್ ಮತ್ತು ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಅದು ಕಮಿಟ್ಮೆಂಟ್ ಇದೆ. ಡೈಲಿ ಶೋ ಇರುತ್ತೆ ಅವ್ರಿಗೆ. ಡೈಲಿ ಶೋ ನೈಟ್ ಡ್ರಾಮಾ ಶೋ ಇರುತ್ತೆ ಡೈಲಿ. ಸೊ ವಿ ಕ್ಯಾನ್ ವಿಜುವಲೈಸ್ ದ ಸಿನಿಮಾ. ಅಲ್ಲಿ ಏನು ನಡೀತಾ ಇದೆ, ಕ್ಯಾರೆಕ್ಟರ್ ಹೇಗೆ ಬಿಹೇವ್ ಮಾಡ್ತಾ ಇದ್ದಾನೆ ಅಂತೇಳಿ ವಿಜುವಲಿ ನಮ್ಗೆ ಬಂದುಬಿಡುತ್ತೆ ಅವ್ರು ಹೇಳಬೇಕಾದ್ರೆ.